ನೀವು ಯಾವಾಗ ಸಾಯುತ್ತೀರಾ ಅನ್ನೋದನ್ನು ತಿಳಿದುಕೊಳ್ಳಬೇಕೇ? ಹಾಗಿದ್ದರೆ ಇಲ್ಲಿದೆ ಒಂದು ವಿಧಾನ. ನೀವೀಗ ಜಸ್ಟು ನೀವು ಗೂಗಲ್ನಲ್ಲಿ ಹೋಗಿ ಡೆತ್ ಕ್ಲಾಕ್ ಅಂತ ಹೇಳ್ಬಿಟ್ಟು ಒಂದು ಕ್ಲಿಕ್ ಮಾಡಿ. ಓಕೆ, ಆಗ ವೆರೈಟಿ ಡೆತ್ ಕ್ಲಾಕ್ ಬರ್ತದೆ. ಆ ನಂತರ ನೀವು ಈ ಡೆತ್ ಕ್ಲಾಕ್ ಕ್ಯಾಲ್ಕುಲೇಟ್ ಅಂತ ಹೇಳಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಡೇಟ್ ಆಫ್ ಬರ್ತು, ಸೆಕ್ಸು, ಡು ಯು ಸ್ಮೋಕ್, ಹೌ ಮೆನಿ ಪ್ಯಾಕ್ಸ್, ಹೌ ಮೆನಿ ಇಯರ್ಸ್, ಮತ್ತು ನಿಮ್ಮ BMI, ನಿಮ್ಮ ಔಟ್ಲುಕ್ಕು, ಆಲ್ಕೋಹಾಲ್ ಕನ್ಸಪ್ಷನ್ನು, ಯಾವ ಕಂಟ್ರಿ, ಮತ್ತು ಇದನ್ನೆಲ್ಲ ನೀವು ಲೆವೆಲ್ ಆಫ್ ಫಿಟ್ನೆಸ್ ಇದನ್ನೆಲ್ಲ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಡೆತ್ ಕ್ಲಾಕ್ ಬಗ್ಗೆ ಐಡಿಯಾ ಬರುತ್ತೆ. ಡು ಯು ಸ್ಮೋಕ್? ಇಲ್ಲ. ಓಕೆ. BMI ಎಷ್ಟಿದೆ? BMI ನಂದು ಸ್ವಲ್ಪ ಜಾಸ್ತಿ ಇದೆ ಸ್ನೇಹಿತರೆ. ನಿಮ್ಮದು ಎಷ್ಟಿದೆ ಅಂತ ನೀವು ನೋಡಿ. ನಿನ್ನ ಸ್ನೇಹ ಇದರಲ್ಲಿ ನೋಡಿ, ಆಪ್ಟಿಮಿಸ್ಟಿಕ್ ಇದೆ, ನ್ಯೂಟ್ರಲ್ ಇದೆ, ಪೆಸಿಮಿಸ್ಟಿಕ್ ಇದೆ, ಸೂಸೈಡಲ್ ಥಾಟ್ಸ್ ಬರ್ತಾ ಇರುತ್ತೆ. ಸೊ ನಾನು ಆಪ್ಟಿಮಿಸ್ಟಿಕ್ ಆಗಿದ್ದೇನೆ. ಆಲ್ಕೋಹಾಲ್ ಕನ್ಸಪ್ಷನ್, ನಾನೇನು ಆಲ್ಕೋಹಾಲ್ ಕನ್ಸಪ್ಷನನ್ನು ಮಾಡೋದಿಲ್ಲ. ಕಂಟ್ರಿ ಬಂದ್ಬಿಟ್ಟು ನಾನು ಯಾವ ಕಂಟ್ರಿ ಅಂತೇಳಿ ನೋಡೋಣ. ಹಾಗಿದ್ರೆ ನೀವು ಇನ್ಕ್ಲೂಡ್ ಫಿಟ್ನೆಸ್ ಆ್ಯಂಡ್ ಡಯಟ್. ಫಿಟ್ನೆಸ್ ಡಯಟ್ ಆ ಥರದ್ದೆಲ್ಲ ನಾನೇನು ಮಾಡಲ್ಲ. ವೆಯ್ಟ್ ನೋಡೋದಾದರೆ ನಾನು ತುಂಬಾ ಇದ್ದೀನಿ ಸ್ನೇಹಿತರೆ, 80 kg ಇದ್ದೀನಿ. ಇನ್ನು ಪೌಂಡ್ಸ್ ಅಂತ ಬಂದರೆ ನಮಗೆ ಅದು ಮಾಹಿತಿ ಇಲ್ಲ. ಹೈಟ್ ಅಂತ ಬಂತಂದರೆ ನಾನು ಎಷ್ಟಿದ್ದೀನಿ ಅಂತ ನಿಮಗೆ ಹೈಟ್ ಕೂಡ ನಾನು ಹೇಳ್ತೀನಿ. 160 ಹಾಕಿರ್ತೀನಿ, ಅದರಲ್ಲಿ ಇಲ್ವಲ್ಲ, ಹಾಗಾಗಿ ಇಂಚಸ್ ಅಂತ ಬೇರೆ ಇದೆ, ಸೆಂಟಿಮೀಟ್ರ್ ಬೇರೆ ಇದೆ. ಓಕೆ, ಸೆಂಟಿಮೀಟರ್ ಬೇರೆ ಇದೆ, ಇಂಚಸ್ ಬೇರೆ ಇದೆ. 12 to 24. ಓಕೆ, ಆಮೇಲೆ ನೋಡಿ ಈ ರೀತಿ ನೀವು ಚೆಕ್ ಮಾಡಿ. ಈಗ ನಾವು ಡೆತ್ ಕ್ಲಾಕ್ನ ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ನೋಡಿ 25 ಮೇಲ್ಗಡೆ ಇದ್ದರೆ ಓವರ್ ವೇಟ್ ಇದೆ ನಂದು ಆಲ್ರೆಡಿ. ಓಕೆ, ಇನ್ನು 30+ ಇದ್ದರೆ ಒಬೇಸ್ ಅಂತ ಇದೆ. ನಾರ್ಮಲ್ ಬಂತು 18.5 24 ಒಳಗಡೆ ಇರಬೇಕು. ಬಟ್ ನಾನು ಆಲ್ರೆಡಿ ಓವರ್ ವೇಟ್ ಆಗಿದ್ದೀನಿ ಸ್ನೇಹಿತರೆ. ಓಕೆನಾ? ಸಬ್ಮಿಟ್ ಮಾಡೋಣ. ವೆಡ್ನೆಸ್ಡೇ 19 ಆಗಸ್ಟ್ಗೆ ನಾನು ತೀರ್ಕೊಳ್ತೀನಿ ಅಂತೇಳಿ ಬಂದಿದೆ. ಯು ವಿಲ್ ಲಿವ್ ಟು ಬಿ 82 ಇಯರ್ಸ್. 82 ವರ್ಷದ ತನಕ ನಾನು ಬದುಕುತ್ತೇನೆ. ಹಾಗೂ 5 months and 15 days ಅಂತೇಳಿ ಇದೆ. ಓಕೆ, ಈ ರೀತಿ ನೀವು ನಿಮ್ಮ ಎಷ್ಟು ವರ್ಷ ನೀವು ಬದುಕ್ತೀರಾ ಅಂತೇಳಿ ನೀವು ಚೆಕ್ ಮಾಡ್ಬೋದು. ಹಾಗಿದ್ರೆ ನೀವು ಕೂಡ ಈ ರೀತಿ ಚೆಕ್ ಮಾಡಿ ಆಮೇಲೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.